ಲೇ ಒಬ್ಬಳೇ ತಿನ್ಕೋತಾ ಇದೆಯಲ್ಲ ಲೇ ನಾನು ಮಿಲ್ಗೆ ಹೋಗಿದ್ದು ಬರೋ ಅಷ್ಟೊತ್ತಿಗೆ ತಿನ್ಕೊಬಿಡ್ತಾ ಇದೆಯಾ? ಖಾಲಿ ಆಗುತ್ತೆ ಪೂರ್ತಿ? 2 kg ಹಾಕಿದೆ, 2 kgನ ಖಾಲಿ ಮಾಡಿದ್ಯಾ? ಪರವಾಗಿಲ್ಲ. ಮತ್ತೆ ಘಮ ಹಂಗೈತೆ. ಇದು ಆರ್ಗ್ಯಾನಿಕ್ ಬಾಸ್ಮತಿ ರೈಸು. ಇದು ಫುಲ್ ಪಾಲಿಶ್ ಆಗಿಲ್ಲ. ಇದು ಟೊಮೊಟೊ ಕುರ್ಮಾ. ಓಕೆ, ಚೆನ್ನಾಗೈತಲ್ವಾ? ಚೆನ್ನಾಗೈತೆ. ಆಲ್ಮೋಸ್ಟ್ ಎಲ್ಲ ಕಸ್ಟಮರು ಒಪ್ಕೊಂಡ್ರೆ ಇದನ್ನ. ಅದಕ್ಕೆ ಒಂದು ಸ್ವಲ್ಪ ಒಂಚೂರು ಇತ್ತು, ನಮಗೊಂದು ಸ್ವಲ್ಪನಾ? ನೀವು ಸ್ವಲ್ಪ ತಿನ್ನಿ. ಸಖತ್ತಾಗಿದೆ ಗೊತ್ತಲ್ವಾ? ನಾನೇ ಮಾಡಿದ್ದು ಆ್ಯಕ್ಚುಲಿ, ನೀನೆಲ್ಲ ನೋಡಿ ಸ್ನೇಹಿತರೆ. ಇದು ಬಾಸುಮತಿ ಅಕ್ಕಿದು ಗೀ ರೈಸ್ ಹಿಂದೆ ಮಾಡ್ತಾಯಿದ್ವಿ, ಒಂದು ವರ್ಷದಿಂದ. ಕಾರಣಾಂತರಗಳಿಂದ ನಿಲ್ಲಿಸಿದ್ವಿ. ಇದು ನೋಡೋಣ ಅಂತ ಇವತ್ತು ಮಾಡಿದ್ವಿ. ಉತ್ತರ ಕರ್ನಾಟಕದ ಒಬ್ಬರು ರೈತರು ಬಾಸುಮತಿ ಅಕ್ಕಿನೇ ಬೆಳೆದವರು. ಆರ್ಗ್ಯಾನಿಕ್ ಸಿಕ್ಕರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಾಡಿದ್ವಿ. ಉತ್ತರ ಕರ್ನಾಟಕ ಒಬ್ಬರು ರೈತರು ಬೆಳೆದು ಇದನ್ನು ಕೊಟ್ಟು ಕಳಿಸಿದ್ದಾರೆ. ಸೆಮಿ ಪಾಲಿಶು ಅದ್ಭುತವಾಗೈತೆ. ಏನು ಟೇಸ್ಟ್ ಅಂತೀರಿ? ಅದ್ಭುತವಾಗೈತೆ ಆಯಿತಾ? ಅದರ ರೈಸ್ ತೋರಿಸ್ತೀನಿ ನಿಮ್ಗೆ ನೋಡಿ. ನೋಡಿದ್ದು ಬಾಸುಮತಿ ರೈಸು ಆಯಿತಾ? ಆ ಪಾಲಿಶ್ ಆಗಿಲ್ಲ ನೋಡಿ, ಇನ್ನೂ ವೈಟ್ ಬರುತ್ತೆ. ಇದು ಸೆಮಿ ಪಾಲಿಶ್ ಆಗ್ತಿದೆ ಆ್ಯಕ್ಚುಲಿ ಆಯಿತಾ? ಫುಲ್ ಪಾಲಿಶ್ ಆಗಿಲ್ಲ. ಉತ್ತರ ಕರ್ನಾಟಕದ ಒಬ್ಬರು ರೈತರು ಇದನ್ನು ಬೆಳೆದು ಕಳಿಸ್ಕೊಟ್ಟಿದ್ರು. ಸುಮಾರು ನಾವು ಒಂದು 5 ಸಲ ಟ್ರೈ ಮಾಡಿದ್ದೀವಿ. ಅರ್ಧ kg 1 kg ಟ್ರಯಲ್ ಮಾಡಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಯಾಕೆಂದರೆ ಮುದ್ದೆ ಆಗಿಬಿಟ್ರೆ ಕಷ್ಟ, ತೊಂದರೆ ಆಗುತ್ತೆ ಅಂತೇಳಿ ತುಂಬ ಟ್ರೈ ಮಾಡಿ ನಾವು ಮಾಮೂಲಿ ಅಂಗಡಿಯಿಂದ ತಂದು ಮೊದಲು ಗೀ ರೈಸ್ ಮಾಡ್ತಾಯಿದ್ವಿ. ವಾರಕ್ಕೊಂದೇ ಮಾಡ್ತಾಯಿದ್ವಿ. ಗುರುವಾರನೇ ಯಾವತ್ತೋ ಒಂದಿನ ಮಾಡ್ತಾಯಿದ್ವಿ. ಸಂಜೆ ಟೈಮು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆದರೆ ನನಗೆ ಆರ್ಗ್ಯಾನಿಕಲ್ಲೇ ಮಾಡಬೇಕು ಅಂತ ಆಸೆ ಇತ್ತು, ನಿಲ್ಲಿಸ್ಬಿಟ್ಟಿದ್ವಿ. ಉತ್ತರ ಕರ್ನಾಟಕದ ಒಬ್ಬ ರೈತರು ಬೆಳೆದು ಕೊಟ್ಟು ಕಳಿಸಿ. ನಮ್ಮ ಮಂಡ್ಯದಲ್ಲಿ ಒಬ್ಬರು ದಯಾನಂದ್ ಅಂತ ಹೇಳಿದರೆ, ಅವರು ಬೆಳೆದು ಕೊಟ್ಟಿದ್ರು. ಯಾಕೋ ಸೆಟ್ ಆಗಿರಲಿಲ್ಲ. ಈಗ ಅವ್ರು ಕಳಿಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ. ನೋಡೋಣ ಅಂತಲೇ ಇಲ್ಲ, ಕೊನೆಯ ವಾರ ನಾವೇ ಪರ್ಸನಲ್ ಮಾಡ್ಕೊಂಡಿದ್ವಿ. ಈ ಸತಿ ಇಲ್ಲಿ ಜನರಿಗೂ ಕೊಡೋಣ ಅಂಥೇಳಿ ನಮ್ಮ ಸಿರಿಧಾನ್ಯ ಸಾತ್ವಿಕ ಆಹಾರದಲ್ಲಿ ಮಾಡಿದ್ವಿ. ತುಂಬ ಅದ್ಭುತವಾಗಿ ಬಂತು, ಎಲ್ಲರೂ ಇಷ್ಟಪಟ್ಟರು. ನಾನಂತೂ ಯಾಕೆಂದರೆ ಆ ತಿಂತಾ ಇನ್ನೊಂದೇನು ಗೊತ್ತಾ, ಈ ಬಾಸುಮತಿ ರೈಸ್ ಇದೆಯಲ್ಲ, ಇದು ಈ ಪ್ಯಾಕೆಟ್ನ ಓಪನ್ ಮಾಡಿದ್ರೆ ನೀವು ಅರೋಮಾ ನೋಡಿದ್ರೆ ಘಮ ಘಮ ಅನ್ನುತ್ತೆ. ಆ ಬಾಸುಮತಿ ಆ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ. ಯಾರಾದರೂ ತುಂಬ ಕಡಿಮೆ ಕ್ವಾಂಟಿಟಿ ಇದೆ. ಇದೊಂದು 2 ಚೀಲ ತರಿಸಿದ್ವಿ. ತುಂಬ ಕಡಿಮೆ ಕ್ವಾಂಟಿಟಿ. ಬೇಕು ಅಂದರೆ ವಾಟ್ಸಪ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಲಿಂಕ್ ಡೈರೆಕ್ಟ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ನಮಗೆ ವಾಟ್ಸಪ್ ಬರುತ್ತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಏನು ಅಂತ ಮೆನ್ಷನ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ನಿಮ್ಮ ಊರು ಅಡ್ರೆಸ್ ಎಲ್ಲ ಕಳಿಸ್ಕೊಟ್ರೆ ನಾವು ಕಳಿಸ್ಕೊಡ್ತೀವಿ. ತುಂಬ ಏನು ಅಪರೂಪಕ್ಕೆ ಒಂದಿನ ಮಾಡ್ಕೊಳ್ಳಿ. 15 ದಿನಕ್ಕೆ, ವಾರಕ್ಕೆ ಮಕ್ಕಳೆಲ್ಲ ಇರ್ತಾರೆ. ಏನೋ ಒಂದು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಸ್ವಲ್ಪ ತುಪ್ಪ ಜಾಸ್ತಿ ಕಳುತ್ತೆ. ನಾನೊಂದು ಇನ್ನೊಂದು ದಿನ ಬೇಕಾದ್ರೆ ರೆಸಿಪಿನ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ಅಥವಾ ಯೂಟ್ಯೂಬಲ್ಲಿ ನೋಡೋದು ನಿಮಗೆ ಗೊತ್ತಾಗುತ್ತೆ. ನಮ್ಮ ಕಡೆಯಿಂದಲೂ ಹೇಳ್ಕೊಡ್ತೀನಿ ನಿಮಗೆ. ಮಾಡಿಕೊಂಡು ಊಟ ಮಾಡಿ. ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ ಆಯಿತಾ? ಎಲ್ಲಮ್ಮ ನನ್ನ ಪಾಲು ಕೊಡಮ್ಮ, ಕೊಡು ತಗೋ, ಹಂಗೆ ಹೇಳ್ಕೊ. ಇದಕ್ಕೆ ವೆಜಿಟೇಬಲ್ ಕುರ್ಮಾ ಅಥವಾ ಟೊಮೊಟೊ ಕುರ್ಮಾ ಏನಾದರೂ ಒಂದು ಇದು ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. ನಾನ್ ವೆಜ್ನವರು ನಿಮ್ಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳಿ. ವೆಜ್ನವರು ಈ ರೀತಿ ನಾವು ಟೊಮೊಟೊ ಕುರ್ಮಾ ಮತ್ತು ವೆಜ್ ಕುರ್ಮಾ ಮಾಡ್ತೀವಿ. ಸಕ್ಕತ್ತಾಗಿರುತ್ತೆ. ಇವೆರಡು ಕಾಂಬಿನೇಷನ್ ಅಂತೂ ಅದ್ಭುತ. ಟೇಸ್ಟಿಯಾಗಿರೋ ತಿನ್ನಬೇಕು ಅಂದಾಗ ಇದು ಮಾಡ್ಕೊಳ್ಳಿ. ಬಟ್ ತುಪ್ಪ ಕೆಳುತ್ತೆ, ತುಪ್ಪ ಜಾಸ್ತಿ ಕೆಳುತ್ತೆ. ಅದ್ಭುತವಾದ ಟೇಸ್ಟು. ಥ್ಯಾಂಕ್ ಯು.